ಹಾಯ್ ಹಲೋ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ಶನಿವಾರ ನೋಡ್ಬೋದು. ಜೈ ಆಂಜನೇಯ ಅನ್ಕೊಂಡು ಮತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡಿದೆ. ಇವತ್ತು ಆಮ್ಸ್ ವರ್ಕೌಟ್ ಇತ್ತು, ಸಂಜೆ ಮುಂದೆ ಐತಿ. ಇವತ್ತು ನಾಳೆ ಸಂಡೇ, ಸೊ ಹಂಗಾಗಿ ಮಾರ್ನಿಂಗ್ ಕಾರ್ಡಿಯೋ ಮಾಡ್ಕೊಂಡು ಒಂಚೂರು ಆಪ್ಸ್ ವರ್ಕೌಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಆಲ್ರೆಡಿ 10 ಗಂಟೆ ಆಗೈತಿ. ಜಿಮ್ ಕೂಡ ಖಾಲಿ, ಒಂದು 4-5 ಮಂದಿ ಅದೇವ ಅಷ್ಟೇ. ಸೊ ಹಂಗಾಗಿ ಕಾಲಿತ್ತು, ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ ಇಲ್ಲೇ. ಸೊ ಒಂದು 20 ನಿಮಿಷ ಕಾರ್ಡಿಯೋ ಮಾಡಿದಾಗ್ಲೇನ ಚೂರು ಆಪ್ಸ್ ವರ್ಕೌಟ್ ಮಾಡ್ಬೇಕು. ಇನ್ಮೇಲೆ ಆಪ್ಸ್ ವರ್ಕೌಟ್ ಮಾಡಕ ಬೇಜಾರು. ಆಪ್ಸ್ ಬಹಳ ಇಂಪ್ರೂವ್ ಮಾಡ್ಬೇಕು. ಥಿಕ್ನೆಸ್ ಬರಂಗಿಲ್ಲ, ಹಿಂಗ್ ಬಿಸ್ಕಿಟ್ ಟೈಪ್ ಬರ್ತದ ನೋಡ್ರಿ, ಆ ತರ ಥಿಕ್ನೆಸ್ ಬರ್ಬೇಕಂದ್ರ ಅದ್ ಹೆಂಗ್ ಮಾಡ್ಬೇಕು ಏನೋ. ಆಪ್ಸ್ ಹೊಡ್ಯಾಕೆ ಊರು ಆದ್ರೂ ಏನ್ ಮಾಡಂಗಿಲ್ಲ, ಮಾಡ್ಬೇಕಷ್ಟೇ. ಇನ್ಮೇಲೆ ವಾರದೊಳಗೆ ಏನಿಲ್ಲ ಅಂದ್ರೂ ಇನ್ಮೇಲೆ ಒಂದ್ 2-3 ದಿವಸ ಆಪ್ಸ್ ವರ್ಕೌಟ್ ಮಾಡ್ಬೇಕು. ಮುಂಚೆ ಏನ್ ಮೂಡ್ ಬರಂಗಿಲ್ಲ, ಸುಮ್ ಬಿಡದ ಅವನಾಗೈತಿ. ಇನ್ಮೇಲೆ ಮತ್ತೆ ಆಪ್ಸ್ ವರ್ಕೌಟ್ ಸ್ಟಾರ್ಟ್ ಮಾಡ್ಬೇಕು ಕ್ಲೀನ್ ಆಗಿ. ಇವತ್ತಿಂದನ ಸ್ಟಾರ್ಟ್ ಮಾಡ್ಬೇಕು. ಈಗ ಇದು ಕಾರ್ಡಿಯೋ ಮುಗಿಸ್ಕೊಂಡು ಆಪ್ಸಿಗೆ ಅಪ್ಪರ್ ಆಪ್ಸ್ ಲೋವರ್ ಆಪ್ಸ್, ಮೇನ್ ಅಪ್ಪರ್ ಆಪ್ಸ್ ಕ್ಲೀನ್ ಆಗಿ ಟ್ರೈನ್ ಮಾಡ್ಕೋಬೇಕು ಅಷ್ಟೇ. ಅದ ಫುಲ್ ಪಾಪ್ ಆಗೋದು. ಲೋವರ್ ಆಪ್ಸ್ ಅದು ಆಗಿನ ಫ್ಯಾಟ್ ಕಡಿಮೆ ಆದಂಗ ವಿಸಿಬಲ್ ಆಕತಿ. ಅಂದ್ರೆ ಅಪ್ಪರ್ ಆಪ್ಸ್ ಮೇನ್ ಪಾಪ್ ಆಗೋದು ಎಲ್ಲರಿಗೂ ಅಷ್ಟೇ. ಕಾರ್ಡಿಯೋ ಮಾಡಿದೆ, ಒಂದು 20 ಮಿನಿಟ್ಸ್ ಮಾಡಿದೆ ಅಷ್ಟೇ. ಇನ್ಮೇಲೆ ಪ್ಯಾಕ್ಸ್ ವರ್ಕೌಟ್, ಲೋವರ್ ಪ್ಯಾಕ್ಸಿಗೆ 2 ಸೆಟ್ ಮಾಡ್ತಾನೆ ಟಿಲ್ ಫೇಲ್ಯೂರ್ ಅಷ್ಟೇ. ಕಾಂಟ್ರಾಕ್ಟ್ ಮಾಡೋ ಮುಂದ ಬ್ರೀತ್ ಔಟ್ ಮಾಡ್ರಿ. ಪ್ಯಾಕ್ಸಿಗೆ ಸೆಕೆಂಡ್ ವೇರಿಯೇಷನ್ ಲೆಗ್ ರೈಸಸ್, ಇದು ಅಷ್ಟೇ 2 ಸೆಟ್ ಟಿಲ್ ಫೇಲ್ಯೂರ್ ಮಟ. ಕಾಲು ಫುಲ್ ಎತ್ತಕ್ ಆಗ್ಲಿಲ್ಲ ಅಂದ್ರ ಬರೀ ನೀ ಅಷ್ಟ ರೈಸ್ ಮಾಡ್ರಿ. ಪ್ಯಾಕ್ಸಿಗೆ ಅವು 2 ಎಕ್ಸಸೈಸ್ ಅದು. ಥರ್ಡ್ ಎಕ್ಸಸೈಸ್ ಅಪ್ಪರ್ ಆಪ್ಸಿಗೆ, ಅವು 2 ಲೋವರ್ ಆಪ್ಸಿಗೆ ಮಾಡಿದ್ದೆ. ಇದು ಅಪ್ಪರ್ ಆಪ್ಸಿಗೆ ಸೀಟೆಡ್. ಅಪ್ಪರ್ ಆಪ್ಸ್ ಲೋಯರ್ ಆಪ್ಸ್ಗಿಂತ ಜಾಸ್ತಿ ಸ್ವಲ್ಪ ಅಪ್ಪರ್ ಆಪ್ಸಿಗೆ ಕಾನ್ಸಂಟ್ರೇಷನ್ ಮಾಡ್ಬೇಕು. ಯಾಕಂದ್ರ ಲೋವರ್ ಆಪ್ಸ್ ಬಾಡಿ ಫುಲ್ ಫ್ಯಾಟ್ 10% 12% ಇದ್ದಾಗ ವಿಸಿಬಲ್ ಆಗದ. ಅದು ಅಪ್ಪರ್ ಆಪ್ಸ್ ಹಂಗಾಗಲ್ಲ, ಒಂದ್ 13-15% ಇದ್ದಾಗ ಸ್ವಲ್ಪ ವಿಸಿಬಲ್ ಆಗ್ತತಿ. ಹಂಗಾಗಿ ಸ್ವಲ್ಪ ಅಪ್ಪರ್ ಆಪ್ಸ್ ಹಾರ್ಡ್ ಟ್ರೈನ್ ಮಾಡ್ಬೇಕನ್ನ. ಅದು ಸ್ವಲ್ಪ ಪಾಪಪ್ ಆಗ್ಬೇಕು. ಆ ತರ ಸ್ವಲ್ಪ ಹಾರ್ಡ್ ಟ್ರೈನಿಂಗ್ ಮಾಡ್ಬೇಕು. ಒಂದ್ ವಾರದಾಗ ಒಂದ್ 2-3 ದಿವಸ ಮಾಡ್ಕೋಬೇಕು. ನಮಗ ಆಪ್ಸ್ ಹೊಡ್ಯಾಕ ಕಾರ್ಡಿಯೋ ಮಾಡಕ ಬೇಜಾರು. ಇನ್ಮೇಲೆ ಮಾಡ್ಬೇಕಷ್ಟೇ, ಏನು ಮಾಡಂಗಿಲ್ಲ. ವಾರಕ್ಕೊಂದ್ 3 ದಿವಸನಾರ ಆಲ್ಟರ್ನೇಟಿವ್ ಡೇ ಮಾಡ್ಬೇಕು ಇನ್ಮೇಲೆ. ಮಾರ್ನಿಂಗ್ ಎಂಟಿ ಸ್ಟಮಕ್ ಕಾರ್ಡಿಯೋ ಮಾಡಿ ಒಂದ್ 20 ನಿಮಿಷ ಆಪ್ಸ್ ವರ್ಕೌಟ್ ಮಾಡತ್ತಾನ. ಆಪ್ಸ್ ಸ್ವಲ್ಪ ಈ ತರ ಪಾಪ್ ಆಗ್ತಾವು. ಅಬ್ಲಿಕ್ಸ್, ನಾ ಫ್ರಂಟ್ ಆಪ್ಸ್ ಇದಕ್ಕ ಹೇಳಿದ್ದೆ ಟ್ರೈನ್ ಮಾಡ್ಬೇಕು ಅಂದ್. ಫ್ರಂಟ್ ಆಪ್ಸ್ ನಿಮ್ ಫ್ಯಾಟ್ ಪರ್ಸೆಂಟ್ ಜಾಸ್ತಿ ಇದ್ರೆ ಜಾಸ್ತಿ ಸ್ವಲ್ಪ ವಿಸಿಬಲ್ ಚೆನ್ನಾಗಿ ಕಾಣ್ತದೆ. ಲೋಯರ್ ಆಪ್ಸ್ ಹಂಗಾಗಲ್ಲ. ಇದು ಫ್ಯಾಟ್ ಫುಲ್ ಬರ್ನ್ ಆದಾಗ ಇಲ್ಲಿ ವಿಸಿಬಲ್ ಆಗೋದು. ಇವಾಗಷ್ಟ ಕಾರ್ಡಿಯೋ ಅದು ಮಾಡಿದಾಗಷ್ಟೇ ಈ ತರ ಕಾಣೋದು. ಆಮೇಲೆ ಮತ್ತೆ ನಾರ್ಮಲ್ ಊಟ ಗೀಟ ಮಾಡಿ ಸಂಜೆ ಬಂದ್ರೆ ಮತ್ತೆ ನಾರ್ಮಲ್ ಫಿಸಿಕ್ ಕಾಣೋದು. ಸೊ ಓಕೆ, ವರ್ಕೌಟ್ ಎಲ್ಲ ಮುಗಿಸ್ಕೊಂಡ್ವಿ. ಇವಾಗ ಮನೆಗೆ ಹೋಗೋಣ. ಕಾರ್ಡಿಯೋ ಮುಗಿಸ್ಕೊಂಡ್ ಬಂದೆ, ಬಾತ್ ಮಾಡೆಲ್ಲ ಆತು. ಇವಾಗ ಆಲ್ರೆಡಿ 11 ಕಾಲಾಗೆ ಟೈಮ್. ಸೊ ಹೊಟ್ಟೆ ಬೇರೆ ಭಾಳ ಹಸಿದ್ ಬಿಟ್ಟಿತ್ತು. ಹಂಗಾಗಿ ಇದು ಅವಲಕ್ಕಿ, ಒಂದು 250 ಗ್ರಾಮ್ ಅವಲಕ್ಕಿ, ಆಮೇಲೆ ಎಗ್ಸ್. ಅವಲಕ್ಕಿ ಒಳ್ಳೆ ಕಾರ್ಬೋಹೈಡ್ರೇಟ್ಸ್ ಮತ್ತು ಫಾಸ್ಟ್ ಅಬ್ಸರ್ವಿಂಗ್. ಅಂದ್ರೆ ಎಣ್ಣೆ ಅದಕ್ಕೆ ಸ್ವಲ್ಪ ಕಡಿಮೆ ಹಾಕಿ ಮಾಡ್ಬೇಕಷ್ಟೆ. ಮಾಡೋ ಮುಂದೆ ಒಳ್ಳೆ ಟಿಫನ್ ಅದು ಮಾತ್ರ. ಸೊ ಒಳ್ಳೆ ಟೇಸ್ಟ್ ಕೊಡ್ತೈತಿ. ಹಂಗಾಗಿ ಇದನ್ನ ಸ್ವಲ್ಪ ತಿಂತಾನೆ ಜಾಸ್ತಿ ನಾನು. ಪ್ರೋಟೀನಿಗೆ ಎಗ್ಸ್. ಮತ್ತೇನಿಲ್ಲ, ಅಷ್ಟೇ ನೋಡ್ರಿ. ಮೊನ್ನೆ ಇನ್ಸ್ಟಾಗ್ರಾಮಿಗೆ ಒಂದು ಫೋಟೋ ಪೋಸ್ಟ್ ಮಾಡಿದ್ದೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಸೈಡ್ ಚೆಸ್ಟ್ ಇಂದ ಪೇಪರಿಗೆ ಇಟ್ಕೊಂಡೇನೆ ಇದಕ್ಕೆ.
ನೋಡ ಇದು ವಿಡಿಯೋ ಎಡಿಟ್ ಮಾಡತ್ತಿದ್ದೆ. ಸೊ ಓಕೆ, ಈ ತರ ಕಾಣ್ತದೆ ನೋಡ್ರಿ ಫೋಟೋ. ನಿಮ್ಗೂ ಇದೇ ತರ ಬೇಕಂದ್ರ ವರ್ಕೌಟು ಡಯಟ್ ಮಾಡ್ಬೇಕು. ಆಮ್ಯಾಲ ಈ ತರ ನಿಮ್ದು ಫಿಸಿಕ್ ಇಂಪ್ರೂವ್ ಆಗತಿ. ಹಂಗೆ ಆಗಂಗಿಲ್ಲ, ಕ್ಲೀನ್ ಆಗಿ ವರ್ಕೌಟು ಡಯಟ್ ಮೇಂಟೈನ್ ಮಾಡ್ಲೇಬೇಕು. ಫಿಸಿಕ್ ಬೇಕಂದ್ರ ವರ್ಕೌಟ್ ಇಂಟೆನ್ಸ್ ಮಾಡ್ಬೇಕು. ವಿಡಿಯೋ ಎಡಿಟ್ ಮಾಡೋಂತಿದ್ದೆ ವ್ಲಾಗಿಗೆ. ಅದೇ ಇವಾಗ ನೋಡತ್ತಿರಲ್ಲ ಅದ ವಿಡಿಯೋನ. ಸೊ ಇವತ್ತು ಸಂಡೇ, ಬಾಯ್ಲ್ಡ್ ಎಗ್ ತಿಂದು ಬೇಜಾರಾಗೈತಿ. ಹಂಗಾಗಿ ಇವತ್ತು ಹಾಫ್ ಆಯಿಲ್ ಹಾಕೋಬೇಕು. ಹಾಫ್ ಆಯಿಲ್ ಒಳಗೂ ಸೇಮ್ ಅದ ಪ್ರೋಟೀನ್ ಇರ್ತೈತಿ, ಅಂದ್ರೆ ಎಣ್ಣೆನ ಕಡಿಮೆ ಹಾಕ್ಬೇಕಷ್ಟ. ನಾನು ತುಪ್ಪ ಹಾಕ್ಯಂತೇನೆ ಸುಮ್ಮನೆ, ಒಳ್ಳೆ ಬೆಸ್ಟ್ ಅದು. ಫುಲ್ ಗುಡ್ ಫ್ಯಾಟ್ ಇರ್ತೈತಿ. ಒಂದು ಸ್ವಲ್ಪ ತಳ ಹಿಡಿಲಿಲ್ದಂಗೆ ಆದ್ರೆ ಸಾಕು ನಮಗೆ. ಸ್ವಲ್ಪ ತುಪ್ಪ ಹಾಕ್ಯಾನ ತಳ ಹಿಡಿಬಾರ್ದಷ್ಟ, ಆರಾಮ್ ಹೇಳ್ಬೇಕು ಎಗ್ ಹಾಕಿದ್ದು ಅಷ್ಟಾದ್ರೆ ಸಾಕು. ಡೇಟಿಂಗ್ ಏನು ಕಷ್ಟ, ಟೇಸ್ಟ್ ಇರಲ್ಲ ಅನ್ನಿಸ್ಬೋದು. ನಿಮಗೆ ಕರೆಕ್ಟ್ ಸ್ವಲ್ಪ ಫುಡ್ ಬಗ್ಗೆ ನಾಲೆಡ್ಜ್, ಅದ್ರಾಗ ಏನೇನೈತಿ ಪ್ರೋಟೀನ್ ಕಾರ್ಬ್ಸ್ ಅದ್ರದ್ದು ಕರೆಕ್ಟ್ ಒಂದು ಸ್ವಲ್ಪ ನಾಲೆಡ್ಜ್ ಇದ್ರೆ ಇದ್ರಂತ ಈಜಿನ ಯಾವುದೂ ಇಲ್ಲ. ನಿಮಗೆ ನಾಲೆಡ್ಜಿಂದ ಅಷ್ಟೇ ಕಮ್ಮಿ ಇರೋದು. ಟೇಸ್ಟಿ ಮಾಡ್ಕೋಬೋದು ಬೇಕಾದಂಗೆ. ಡೈಲಿ ಅದನ್ನ ತಿನ್ಬೇಕು ಅಂತ ಇಲ್ಲ, ಅದು ಇದ್ರೊಳಗೆ ರೆಸಿಪಿ ಚೇಂಜ್ ಮಾಡ್ಕೊಂಡು ತಿನ್ಬೋದು ಮಸ್ತಾಗಿ. ಏನಪ್ಪ ಅದನ್ನ ಹೆಂಗೆ ಮಾಡ್ತೀರಿ ಪ್ರಿಪೇರ್, ಯಾವ ಫುಡ್ ಹೆಂಗೆ ಮಾಡ್ತೀರಿ ಅನ್ನೋದು ಒಂದಷ್ಟ ಮ್ಯಾಟ್ರ್ ಆಗೋದು. ಮಾರ್ನಿಂಗ್ ಬನಾನಾ ಮಿಲ್ಕ್ ಶೇಕ್ ಮಾಡ್ಕೊಂಡಿದ್ದೆ. ಓಟ್ ಮಿಲ್ ತಿನ್ನಂಗೆ ಅನಿಸಿದ್ದಿಲ್ಲ, ಹಂಗಾಗಿ ಬನಾನಾ, ಓಟ್ಸು, ವೇ ಪ್ರೋಟೀನ್ ಹಾಕ್ಯಂದಿದ್ದೆ. ಅದು ಅಷ್ಟೇ ಸೇಮ್ ಓಟ್ ಮಿಲ್ ತಿನ್ನಂಗೆನ, ಅಂದ್ರೆ ಅದು ಶೇಕ್ ಮಾಡ್ಕೊಂಡು ಕುಡಿತೇನೆ ಅಷ್ಟೇ. ಸಂಡೇ ರೆಸ್ಟ್ ಡೇ, ಜಿಮ್ ಇರಲ್ಲ ಏನಿಲ್ಲ. ಬೆಳಗ್ಗೆ ಹೇಳೋದು ಒಂದು 9 ಗಂಟೆ ಆಕೈತಿ. ಜಿಮ್ ಇದ್ರೆ ಆರಾಮ್ ಒಂದು 7 ಗಂಟೆಗೆ ಎದ್ದು ಕೆಲಸ ಮಾಡ್ಕೊಂಡು ಸೀದಾ ಜಿಮ್ಮಿಗೆ ಹೋಗ್ತೀವಿ. ಸಂಡೇ ಅನ್ನೋದ್ಲೆ ಒಂಥರ ಫನ್ ಡೇ. ಏನಕ್ಕೆ ಬರೀ ಡಯಟ್ ಅಷ್ಟೇ ತಿನ್ನೋದು, ಜಿಮ್ ಇರಲ್ಲ ಏನಿಲ್ಲ. ಡಯಟ್ ಒಳಗೂ ಒಂದು ಸ್ವಲ್ಪ ಚೀಟ್ ಆಗಿಬಿಡ್ತದೆ ಸಂಡೇ, ಏನು ಮಾಡಂಗಿಲ್ಲ. ವಾರ ಪೂರ್ತಿ ಮಾತ್ರ ತಿಂದಿರ್ತೀವಿ, ಸ್ವಲ್ಪ ಚೀಟ್ ಆಗ್ತೈತಿ ಸಂಡೇ. ಏನಾರ ಮಾಡಬೇಕು, ಏನಾರ ಮಾಡಬೇಕು. ಸೊ ಇದ ನೋಡಿ ಮಧ್ಯಾಹ್ನದ ಮೇಲೆ ರೊಟ್ಟಿ ಪಲ್ಯ, ಈ ಕಡೆ ಕಾಬ್ಸ್. ಬಲ್ಕಿಂಗ್ ಮಾಡೋ ಮುಂದೆ ಇದು ಒಂದು ಅಡ್ವಾಂಟೇಜ್, ತಿನ್ಬೋದು ಸುಮ್ಮನೆ ಆರಾಮಾಗಿ. ಆದರೆ ಕಟಿಂಗ್ ಮಾಡೋ ಮುಂದೆ ಹಂಗಲ್ಲ, ಸ್ವಲ್ಪ ರಿಸ್ಟ್ರಿಕ್ಟ್ ಮಾಡ್ಬೇಕು. ಕ್ಯಾಲ್ರಿ ಕಾಬ್ಸ್ ರಿಸ್ಟ್ರಿಕ್ಟ್ ಮಾಡ್ಬೇಕು ಸ್ವಲ್ಪ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗ್ಸೋಣ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಒಬ್ಬೊಬ್ರು ಸಬ್ಸ್ಕ್ರೈಬರ್ ಜಾಸ್ತಿ ಆದಂಗೂ ವಿಡಿಯೋಸ್ ಮಾಡಾಕ ನಮಗೂ ಇನ್ನೂ ಹುರುಪ್ ಬರ್ತೈತಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.